ಶಿರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುದರಂಗಡಿಯಲ್ಲಿ ಹತ್ಯೆಗೀಡಾದಂಥ ಉದ್ಯಮಿ ಡೇವಿಡ್ ಡಿಸೋಜ ಅವರ ಮೇಲೆ ಒಟ್ಟು 14 ಪ್ರಕರಣಗಳು ದಾಖಲಾಗಿತ್ತು. ಆದರೆ ಅಷ್ಟೂ ಪ್ರಕರಣಗಳಲ್ಲಿ ಅವರು ದೋಷಮುಕ್ತಗೊಂಡಿದ್ದಾರೆ. ಶಿರ್ವಾ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ರೌಡಿ ಶೀಟು ಇತ್ತು. ಪಡುಬಿದ್ರಿ ಪೊಲೀಸ್ ಠಾಣೆಯಲ್ಲೂ ಅವರ ಮೇಲೆ ಕೇಸುಗಳು ಇತ್ತು. ಅವರ ಮೇಲೆ ಇದ್ದ ಪ್ರಮುಖ ಆರೋಪ ಏನಂತ ಹೇಳಿದರೆ, ಶಿರ್ವಾ ಚರ್ಚಿನ ಸಹಾಯಕ ಧರ್ಮಗುರು ಫಾದರ್ ಮಹೇಶ್ ಡಿಸೋಜ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಅವರು ಶಾಮೀಲಾಗಿದ್ದಾರೆ ಎನ್ನುವುದು. ಅವರ ಬೆದರಿಕೆಯಿಂದಾಗಿಯೇ ಮಹೇಶ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಶಿರ್ವಾ ಪರಿಸರದ ಕ್ರೈಸ್ತ ಬಾಂಧವರು ಬರೀ ದೊಡ್ಡ ಹೋರಾಟವನ್ನು ನಡೆಸಿದರು. ಕಾಂಗ್ರೆಸ್ ಮುಖಂಡರಾಗಿದ್ದ ಡೇವಿಡ್ ಡಿಸೋಜ ಅವರನ್ನು ಆ ಸಂದರ್ಭದಲ್ಲಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆಯೇ ಹೊರತು ಸಂಪೂರ್ಣವಾಗಿ ವಿಚಾರಣೆ ನಡೆಸಿ ಅವರನ್ನು ಆರೋಪಿತರು ಎಂದು ಪರಿಗಣಿಸಿರಲಿಲ್ಲ. ಕ್ರೈಸ್ತ ಬಾಂಧವರು ಪ್ರತಿಭಟನೆ ನಡೆಸಿದ್ರು, ಹಕ್ಕೊತ್ತಾಯ ಮಂಡಿಸಿದ್ರು, ಎಲ್ಲವನ್ನೂ ಮಾಡಿದ್ರು ಸಹ ಪೊಲೀಸರು ಬಗ್ಗಿರಲಿಲ್ಲ. ಆದರೆ ಪೊಲೀಸರಿಗೆ ಲಭ್ಯ ಸಾಕ್ಷ್ಯ ಸಿಗಬೇಕಿತ್ತು. 2019ರಲ್ಲಿ ಫಾದರ್ ಮಹೇಶ್ ಅವರ ಆತ್ಮಹತ್ಯೆ ಆಗಿತ್ತು. ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಡೇವಿಡ್ ಡಿಸೋಜ ಮತ್ತು ಅವರ ಮಗ ಅವರ ಕೊಠಡಿಗೆ ಬಂದು ಅವರಿಗೆ ಬೆದರಿಕೆ ಒಡ್ಡಿದ್ದರು. ಈ ಕಾರಣಕ್ಕಾಗಿ ಮಹೇಶ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಎನ್ನುವುದು ಆರೋಪ ಆಗಿತ್ತು. ಆತ್ಮಹತ್ಯಾ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂತಹ ಶಿರ್ವಾ ಪೊಲೀಸರು ಕೇವಲ ಔಪಚಾರಿಕವಾಗಿ ಹಾಜರು ಪ್ರಕ್ರಿಯೆಗಳನ್ನು ನಡೆಸಿ ಪ್ರಕರಣವನ್ನ ಅಂತಿಮಗೊಳಿಸಿದ್ದರು. ಆದರೆ ಸ್ಥಳೀಯ ಕ್ರೈಸ್ತ ಬಾಂಧವರು ವಿಪರೀತವಾದ ಒತ್ತಡ ಹೇರಿ ಪ್ರತಿಭಟನೆ ಮಾಡಿದ್ದರಿಂದ ಆ ಪ್ರಕರಣದ ತನಿಖೆಯನ್ನು ಕಾಪು ವೃತ್ತ ನಿರೀಕ್ಷಕರಿಗೆ ವಹಿಸಲಾಗಿತ್ತು. ಅವರು ತನಿಖೆ ನಡೆಸ್ತಾ ಇದ್ದರು. ಆದರೆ ಪೊಲೀಸರು ತನಿಖೆ ಮುಂದುವರಿಸಿದಂತೆಯೇ ಡೇವಿಡ್ ಡಿಸೋಜ ಅವರು ತನ್ನ ವ್ಯವಹಾರದಲ್ಲಿ ಬ್ಯುಸಿಯಾಗಿ, ನನಗೂ ಆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಅವರು ವ್ಯವಹರಿಸಿದರು. ಆದರೆ ಕೊನೆಯ ಹಂತದಲ್ಲಿ ಅಂದರೆ 2021ರಲ್ಲಿ ಫಾದರ್ ಮಹೇಶ್ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಕೊಠಡಿ ಮತ್ತು ಆ ಪರಿಸರದ ಕೆಲವು CCTV ಫುಟೇಜ್ಗಳ ವೈಜ್ಞಾನಿಕ ವರದಿ ಪೊಲೀಸರ ಕೈ ಸೇರಿತ್ತು. ಯಾವ ಸಂದರ್ಭದಲ್ಲಿ ಫಾದರ್ ಮಹೇಶ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಅದೇ ಸಮಯಕ್ಕೆ ಸರಿಯಾಗಿ ಡೇವಿಡ್ ಅವರು ಅವರ ಕೊಠಡಿಗೆ ಹೋಗಿರುವುದು ವೈಜ್ಞಾನಿಕ ವರದಿಯಿಂದ ಸಾಬೀತಾಗಿತ್ತು. ಆದ್ದರಿಂದ ಡೇವಿಡ್ ಅವರೇ ಈ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾರೆ ಎನ್ನುವಂತ ಅಂಶ ದೃಢಪಟ್ಟಿತ್ತು. ಆ ಕಾರಣಕ್ಕಾಗಿ ಡೇವಿಡ್ ಅವರನ್ನ ಬಂಧಿಸಿ ಜೈಲಿಗೆ ಅಟ್ಟಲಾಗಿತ್ತು. ಇದೇ ಸಂದರ್ಭದಲ್ಲಿ ಪಿಟ್ಟಿ ನಾಗೇಶನ ಹಂತಕರು ಸಹ ಜೈಲಲ್ಲಿದ್ರು. ಆ ಸಂದರ್ಭದಲ್ಲಿ ಡೇವಿಡ್ ಅವರಿಗೆ ಆ ಹಂತಕರು ಹಲ್ಲೆ ಮಾಡುವಂತಹ ಸಾಧ್ಯತೆಗಳು ಇತ್ತು. ಈ ಬಗ್ಗೆ ಡೇವಿಡ್ ಅವರು ಸ್ಥಳೀಯ ಭೂಗತ ಜಗತ್ತಿನೊಂದಿಗೆ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಗಳೊಂದಿಗೆ ಮಾತನಾಡಿಯೂ ಇದ್ದರು. ಎಲ್ಲ ವಿಚಾರಗಳು ಆ ಕಾಲಘಟ್ಟದಲ್ಲಿ ನಡೆದು ಹೋಗಿತ್ತು. ಆದರೆ ಡೇವಿಡ್ ಅವರು ಆ ಪ್ರಕರಣದಲ್ಲಿ ಜಾಮೀನಿನ ಮೇರೆಗೆ ಹೊರಬಂದ ನಂತರ ಈ ಪ್ರಕರಣಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ, ಆದ್ದರಿಂದ ಈ ಪ್ರಕರಣದಿಂದ ತನ್ನನ್ನು ಕೈ ಬಿಡಬೇಕು ಅಂತ ಕೋರಿ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಸಲ್ಲಿಸಿದ್ದರು. ಬೆಂಗಳೂರಿನ ವಕೀಲರಾದ ದಕ್ಷಿಣ ಕನ್ನಡ ಮೂಲದ ರಕ್ಷಿತ್ ಜೈನ್ ಅವರು ಡೇವಿಡ್ ಡಿಸೋಜ ಅವರ ಪರವಾಗಿ ಹೈಕೋರ್ಟಿನಲ್ಲಿ ಕ್ರಿಮಿನಲ್ ರೇಟ್ ಪಿಟಿಷನ್ ದಾಖಲಿಸಿದ್ದರು. ಈ ಸಂದರ್ಭದಲ್ಲಿ ವಾದ ಪ್ರತಿವಾದ ನಡೆದಿತ್ತು. ಸರ್ಕಾರದ ಪರವಾಗಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದ ಮಂಡಿಸಿದ್ರು.
ಯಾಕಂತ ಹೇಳಿದರೆ ಫಾದರ್ ಮಹೇಶ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಡೇವಿಡೇ ಮುಖ್ಯ ಕಾರಣ. ಆದ್ದರಿಂದಾಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ, ಅವರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಆದ್ದರಿಂದ ಅವರನ್ನು ಆ ಚಾರ್ಜ್ ಶೀಟ್ನಿಂದ ಕೈ ಬಿಡುವಂತ ಸಾಧ್ಯತೆಗಳು ಕಾನೂನಿನ ಅಂಶದ ಅಡಿಯಲ್ಲಿ ಇಲ್ಲ ಎನ್ನುವಂತ ರೀತಿಯಲ್ಲಿ ವಾದ ನಡೆದಿತ್ತು. ಅದಕ್ಕೆ ಪ್ರತಿವಾದ ಸಲ್ಲಿಸಿದಂತಹ ಡೇವಿಡ್ ಪರ ವಕೀಲ ರಕ್ಷಿತ್ ಜೈನ್ ಅವರು ಕೇವಲ ನೀನು ಆತ್ಮಹತ್ಯೆ ಮಾಡಿಕೋ ಅಂತ ಹೇಳಿದ ಕೂಡಲೇ ಅದು ಆತ್ಮಹತ್ಯೆಗೆ ಪ್ರಚೋದನೆ ಆಗುವುದಿಲ್ಲ. ಆತ್ಮಹತ್ಯೆಗೆ ಪ್ರಚೋದನೆ ಆಗಬೇಕಿದ್ರೆ ಯಾರು ಆರೋಪಿತರಿದ್ದಾರೆ ಅವರಿಗೂ, ಯಾರು ಡಿಸೀಸ್ಡ್ ಇದ್ದಾರೆ ಅವರಿಗೂ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಒಂದು ವಿವಾದ ಇರಬೇಕು. ಇಡೀ ಪ್ರಕರಣದ ಕಡತದಲ್ಲಿ ಅಂತಹ ವಿವಾದದ ಯಾವುದೇ ಅಂಶಗಳಿಲ್ಲ. ಕೇವಲ ಒಬ್ಬ ಬಾಯಿ ಮಾತಿನಲ್ಲಿ ಹೇಳಿದ ಅನ್ನೋ ಕಾರಣಕ್ಕಾಗಿ ಯಾರೋ ಒಬ್ಬರು ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಹೇಳಿದಂತ ವ್ಯಕ್ತಿಯನ್ನ ದೋಷಿ, ಅಪರಾಧಿ ಅಂತ ಪರಿಗಣಿಸುವುದು ಸೂಕ್ತ ಅಲ್ಲ ಎನ್ನುವ ರೀತಿಯಲ್ಲಿ ಪ್ರತಿವಾದವನ್ನ ಮಂಡಿಸಿದ್ದರು. ಅವರ ಪ್ರತಿವಾದವನ್ನು ಮನ್ನಿಸಿದ ರಾಜ್ಯ ಹೈಕೋರ್ಟ್ ಕೇವಲ ಬಾಯಿ ಮಾತಿನಲ್ಲಿ ಬೆದರಿಕೆ ಒಡ್ಡಿದ್ದಾರೆ ಎನ್ನುವುದು ಆತ್ಮಹತ್ಯೆಗೆ ಪ್ರಚೋದನೆ ಆಗುವುದಿಲ್ಲ. ಆದ್ದರಿಂದಾಗಿ ಇಂತಹ ಪ್ರಕರಣಗಳಲ್ಲಿ ಪೊಲೀಸರು ಸಂಯಮದಿಂದ ಮತ್ತು ನಾಜೂಕಿನಿಂದ ವರ್ತಿಸಬೇಕು ಎನ್ನುವಂತ ಅಭಿಪ್ರಾಯಕ್ಕೆ ಬಂದು ಡೇವಿಡ್ ಡಿಸೋಜಾ ಅವರ ಮೇಲಿದ್ದಂತ ಆರೋಪವನ್ನ ವಜಾಗೊಳಿಸಿತ್ತು. ಇದೊಂದು ಮೈಲ್ ಸ್ಟೋನ್ ಜಡ್ಜ್ಮೆಂಟ್ ರಾಜ್ಯ ಹೈಕೋರ್ಟ್ನಿಂದ ಬಂದಿತ್ತು. ಇದೇ ಜಡ್ಜ್ಮೆಂಟ್ನ ಆಧಾರದಲ್ಲಿ 10 ಹಲವು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದಂತಹ ಪ್ರಕರಣಗಳಲ್ಲಿ ಆರೋಪಿಗಳು ಬಚಾವಾಗಿದ್ದಾರೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ಲು ಎನ್ನುವ ಕಾರಣಕ್ಕಾಗಿ ಆಕೆಯ ಪತಿ, ಮಾವ, ಅತ್ತೆ, ನಾದಿನಿ, ಮೈದುನ ಇವರನ್ನೆಲ್ಲ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾರೆ ಎಂದು ಸೇರಿಸಿ ಕೇಸು ದಾಖಲಿಸುವಂತ ಪರಿಪಾಠ ಇತ್ತು. ಅದರಲ್ಲಿ ಹಲವಾರು ಕುಟುಂಬಗಳು ಜರ್ಜರಿತವಾಗಿದ್ದವು. ಆದ್ದರಿಂದ ಡೇವಿಡ್ ಡಿಸೋಜನ ಪರವಾಗಿ ಬಂದಂತಹ ಹೈಕೋರ್ಟಿನ ಆ ಮೈಲ್ ಸ್ಟೋನ್ ಜಡ್ಜ್ಮೆಂಟ್ ಅಂತಹ ನೂರಾರು ಕುಟುಂಬಗಳ ಪಾಲಿಗೆ ವರದಾನವಾಗಿತ್ತು ಎಂಬುದನ್ನು ಇಲ್ಲಿ ಸ್ಮರಿಸಬಹುದು. ಅದರಿಂದಾಗಿ ಡೇವಿಡ್ ಡಿಸೋಜಾ ಅವರ ಹತ್ಯೆಯ ತನಿಖೆಯ ಸಂದರ್ಭದಲ್ಲಿ ಎಲ್ಲ ಅಂಶಗಳು ಸಾರ್ವಜನಿಕರ ಗಮನಕ್ಕೆ ಬರಬೇಕು ಎನ್ನುವುದೇ ಸ್ಪಷ್ಟತೆ ಇರುವಂಥದ್ದು.